May God grant you your heart's desire and fulfill all your plans according to Psalm 20 and verse 4. ಕೀರ್ತನೆ 24 ಪ್ರಕಾರವಾಗಿ ನನ್ನ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ನಿಮ್ಮ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. This is God's promise for you. ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. Our God is a God who grants all our heart's desire. ನಮ್ಮ ದೇವರು ನಮ್ಮ ಹೃದಯದ ಬಯಕೆಗಳನ್ನು ಈಡೇರಿಸುವ ದೇವರಾಗಿದ್ದಾನೆ. And it is He who fulfills all our plans. ನಮ್ಮ ಎಲ್ಲ ಸಂಕಲ್ಪಗಳನ್ನು ಆತನೇ ನೆರವೇರಿಸುತ್ತಾನೆ. The scripture says, ವಾಕ್ಯವು ಹೇಳುತ್ತದೆ, man may have many plans of their own. ಮನುಷ್ಯನಿಗೆ ತನ್ನದೇ ಆದಂಥ ಅನೇಕ ಸಂಕಲ್ಪಗಳು ಇರಬಹುದು. But it is the will of God, God's will, which will only be established in the life of a child of God. ದೇವರ ಮಗುವಿನ ಜೀವಿತದಲ್ಲಿ ದೇವರ ಸಂಕಲ್ಪ ಮಾತ್ರ ನೆರವೇರುವುದು. In Ecclesiastes 3:11, the Bible says, God will make everything beautiful in its time. ಪ್ರಸಂಗಿ 3:11 ಹೇಳಲ್ಪಟ್ಟಿದೆ, ದೇವರು ಎಲ್ಲವನ್ನು ಅಂದವಾಗಿ ನಿರ್ಮಿಸುತ್ತಾನೆ. It will happen to you. ಅದು ನಿಮಗಾಗಿ ನಡೆಯುತ್ತದೆ. And it is He who puts the desires in our heart. ನಮ್ಮ ಹೃದಯದಲ್ಲಿ ಆತನೇ ಇಷ್ಟವನ್ನು ಇಡುವಾತನಾಗಿದ್ದಾನೆ. So when God puts a desire, a plan in our heart, what should we do? ನಮ್ಮ ಹೃದಯದಲ್ಲಿ ದೇವರು ಒಂದು ಇಷ್ಟ, ಒಂದು ಸಂಕಲ್ಪ ಇಟ್ಟಾಗ ನಾವು ಏನು ಮಾಡಬೇಕು? According to John 14:13 and 14. ಯೋಹಾನ 14, 13 ಮತ್ತು 14 ವಾಕ್ಯದ ಪ್ರಕಾರ We have to ask that the Lord will fulfill that desire or the plan in the name of Jesus. ಯೇಸುವಿನ ನಾಮದಲ್ಲಿ ಕರ್ತನು ಆ ಬಯಕೆ, ಆ ಸಂಕಲ್ಪ ನೆರವೇರಿಸುವುದಕ್ಕಾಗಿ ನಾವು ಆತನಿಗೆ ಕೇಳಿಕೊಳ್ಳಬೇಕು. The Lord secondly says, allow me to do everything for you. ಎರಡನೇದಾಗಿ ಕರ್ತನು ಹೇಳುತ್ತಾನೆ, ಎಲ್ಲವನ್ನು ಮಾಡುವುದಕ್ಕೆ ನನಗೆ ಅನುಮತಿಯನ್ನು ಕೊಡಿರಿ. Whether it's marriage, ಅದು ಮದುವೆ ಆಗಿರಲಿ, whether it's your studies, ಅದು ನಿಮ್ಮ ವ್ಯಾಸಂಗ ಆಗಿರಲಿ, whether it's concerning your family, ಅದು ನಿಮ್ಮ ಕುಟುಂಬದ ವಿಷಯ ಆಗಿರಲಿ, your decision to move, ಚಲಿಸುವುದಕ್ಕೆ ನಿಮ್ಮ ತೀರ್ಮಾನಗಳು, whatever it is, ಅದು ಏನೇ ಆಗಿರಲಿ, maybe buying a property, ಒಂದು ಆಸ್ತಿ ಖರೀದಿ ಮಾಡುವ ವಿಷಯ ಆಗಿರಬಹುದು, or doing a ministry, ಅಥವಾ ಸೇವೆ ಮಾಡುತ್ತಿರಬಹುದು, or settling something for the children, ಮಕ್ಕಳಿಗೆ ಏನಾದರೂ ನೆಲೆ ಮಾಡುತ್ತಿರಬಹುದು. the Lord says, I will do it. ಕರ್ತನು ಹೇಳುತ್ತಾನೆ, ನಾನೇ ಮಾಡುತ್ತೇನೆ. He says, ask me. ನನಗೆ ಕೇಳಿರಿ ಎಂದು ಹೇಳುತ್ತಾನೆ. Luke 18:41 and 42. ಲೂಕ 18:41, 42 ವಾಕ್ಯದಲ್ಲಿ When the blind man was crying out to Jesus, ಆ ಕುರುಡ ವ್ಯಕ್ತಿ ಯೇಸುವಿಗೆ ಕೂಗಿಕೊಳ್ಳುತ್ತಿರುವಾಗ Jesus called him. ಯೇಸು ಅವನನ್ನು ಕರೆದರು. And he said, what do you want me to do for you? ನಿನಗೋಸ್ಕರ ಏನು ಮಾಡಬೇಕೆಂದು ಬಯಸುತ್ತೀ ಎಂದು ಕೇಳಿದರು. That's the question he is asking you today. ಅದೇ ಪ್ರಶ್ನೆ ಇಂದು ನಿಮಗೆ ಕೇಳುತ್ತಿದ್ದಾನೆ. What do you want me to do? ನಾನು ಏನು ಮಾಡಬೇಕೆಂದು ಬಯಸುತ್ತೆ? For you. ನಿಮಗಾಗಿ. So the blind man said, Lord, I want my sight. ಆ ಕುರುಡು ವ್ಯಕ್ತಿ ಹೇಳಿದನು, ದೇವರೇ ನನಗೆ ದೃಷ್ಟಿ ಬೇಕು. The Lord immediately said, receive your sight. ಕರ್ತನು ತಕ್ಷಣವಾಗಿ ಹೇಳಿದನು, ನಿನ್ನ ದೃಷ್ಟಿ ಹೊಂದಿಕೋ. Your faith has made you well. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ. When you ask him, ನೀವು ಆತನಿಗೆ ಕೇಳುವಾಗ he will say, receive the blessing. ಆಶೀರ್ವಾದ ಹೊಂದಿಕೊಳ್ಳಿರಿ ಎಂದು ಹೇಳುತ್ತಾನೆ. And he himself will do it for you. ಆತನು ಸ್ವತಃ ನಿಮಗಾಗಿ ಮಾಡುವನು. In 1 Kings 3:5, ಮೊದಲನೇ ಅರಸು 3:5 ನೋಡುವಾಗ the Lord asked Solomon, ask me whatever you want me to give you. ನಿನಗೆ ನಾನು ಏನು ಕೊಡಬೇಕೆಂದು ಬಯಸುತ್ತೀಯೋ ಅದಕ್ಕಾಗಿ ನೀನು ಕೇಳಿಕೋ ಎಂದು ಕರ್ತನು ಸೊಲೊಮೋನನಿಗೆ ಹೇಳಿದನು. God, when he asked for wisdom, gave him wealth, riches, fame and so on along with wisdom. ದೇವರಿಗೆ ಜ್ಞಾನಕ್ಕಾಗಿ ಕೇಳಿದಾಗ ಅದರೊಂದಿಗೆ ಸೇರಿ ಆತನು ಬಹಳ ಶ್ರೀಮಂತಿಕೆ ಮತ್ತು ಸರ್ವಸ್ವ ಎಲ್ಲವನ್ನು ಕೊಟ್ಟನು. He will give you much more than what you ask. ನೀವು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ಆತನು ಕೊಡುವವನಾಗಿದ್ದಾನೆ. But for that, ಅದಕ್ಕಾಗಿ according to Matthew 6:33, ಮತ್ತಾಯ 6:33 ಪ್ರಕಾರ the Lord wants us to seek the kingdom of God first
And then all these things will be added to you. ಮೊದಲು ದೇವರ ರಾಜ್ಯ ನೀತಿಗಾಗಿ ತವಕ ಪಡಬೇಕು, ಆಗ ಈ ಎಲ್ಲ ವಿಷಯಗಳು ಅಲ್ಲಿ ಕೂಡಿಸಲ್ಪಡುವವು. He wants you to be righteous. ನೀವು ನೀತಿವಂತರಾಗಬೇಕೆಂದು ಬಯಸುತ್ತಾನೆ. And all these things will be added to you. ಮತ್ತು ಈ ಎಲ್ಲ ವಿಷಯಗಳು ಕೊಡಲ್ಪಡುವವು. God's gift. ದೇವರೇ ಕೊಡುತ್ತಾನೆ. God's gift. ಆತನೇ ಕೊಡುತ್ತಾನೆ. Do not be afraid. ಭಯಪಡಬೇಡಿರಿ. The Lord will give this to you. ಕರ್ತನು ನಿಮಗೆ ಕೊಡುವನು. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, let your hand perfect everything for your children. ನಿನ್ನ ಮಕ್ಕಳಿಗಾಗಿ ನಿನ್ನ ಹಸ್ತ ಎಲ್ಲವನ್ನು ಪರಿಪೂರ್ಣ ಮಾಡಲಿ. Let all the desires of their heart, all the plans, as they submit to you, ಅವರ ಎಲ್ಲ ಇಷ್ಟಾರ್ಥಗಳು, ಎಲ್ಲ ಸಂಕಲ್ಪಗಳು ಅವರು ನಿನಗೆ ಸಮರ್ಪಿಸಿ ಕೊಡುತ್ತಿದ್ದಾರೆ. be taken over by your power. ನಿನ್ನ ಬಲದಿಂದ ಅವು ತೆಗೆದುಕೊಳ್ಳಲ್ಪಟ್ಟಿವೆ. You do it, Lord. ಕರ್ತನೇ, ನೀನು ಮಾಡು. Give them much more than what they ask. ಅವರು ಕೇಳುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಕೊಡು. Today lead them into that blessing. ಆಶೀರ್ವಾದದಲ್ಲಿ ಇಂದು ನಡೆಸು. Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My friend, ನನ್ನ ಸ್ನೇಹಿತನೇ, we have the great blessing plan for everyone in business to prosper. ವ್ಯಾಪಾರದಲ್ಲಿ ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದುವುದಕ್ಕಾಗಿ ನಮ್ಮಲ್ಲಿ ಬಹಳ ಶ್ರೇಷ್ಠವಾದಂಥ ಯೋಜನೆ ಇದೆ. As you join the business blessing plan of Jesus Calls, ಯೇಸು ಕರೆಯುತ್ತಾನೆ, ವ್ಯಾಪಾರ ಆಶೀರ್ವಾದ ಯೋಜನೆಗೆ ನೀವು ಸೇರಿಕೊಳ್ಳುವಾಗ yes, your offering, your prayers, your support will go to bless millions of broken-hearted people through the ministry. ನಿಮ್ಮ ಕಾಣಿಕೆ, ನಿಮ್ಮ ಸಹಾಯ, ನಿಮ್ಮ ಪ್ರಾರ್ಥನೆ ಲಕ್ಷಾಂತರ ಮುರಿದ ಹೃದಯವುಳ್ಳವರಿಗೆ ಸೇವೆ ಮಾಡುವುದಕ್ಕೆ ಹೋಗುತ್ತದೆ. The Lord will then increase you, ಮತ್ತು ದೇವರು ನಿಮ್ಮನ್ನು ಹೆಚ್ಚಿಸುವನು, multiply you, ಮತ್ತು ನಿಮ್ಮನ್ನು ಗುಣಿಸುವನು, and make you very prosperous. ಮತ್ತು ಬಹಳ ಅಭಿವೃದ್ಧಿ ಹೊಂದಿದ ವ್ಯಕ್ತಿಯಾಗಿ ಮಾಡುವನು. According to Genesis 26:12 and 13. ಆದಿಕಾಂಡ 26:12-13 ಪ್ರಕಾರ Here's how you can be blessed. ನೀವು ಈ ರೀತಿಯಾಗಿ ಆಶೀರ್ವಾದ ಹೊಂದಬಹುದು. ಯೇಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆ. ಈ ಯೋಜನೆಯಲ್ಲಿ ನಿಮ್ಮ ವ್ಯಾಪಾರ, ಅಂಗಡಿ, ಉದ್ಯೋಗದ ಹೆಸರು ಮತ್ತು ಪ್ರಾರ್ಥನಾ ಮನೆಯನ್ನು ತಿಳಿಸಿ ಇದರಲ್ಲಿ ನೀವು ಪಾಲುದಾರರಾಗಬಹುದು. ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಯೋಧರು ಪ್ರತಿದಿನ ನಿಮ್ಮ ವ್ಯಾಪಾರಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ. ಈ ಸೇವೆಯ ಮೂಲಕ ಲಕ್ಷಾಂತರ ಜನರ ಕಣ್ಣೀರು ಒರೆಸಿ ಬರುವ ಕರ್ತನಾದ ಯೇಸು ನಿಮ್ಮ ವ್ಯಾಪಾರ, ಅಂಗಡಿ, ಉದ್ಯೋಗದ ಅಗತ್ಯತೆಯನ್ನು ನಿಶ್ಚಯವಾಗಿ ಪೂರೈಸುತ್ತಾನೆ. ಇದರಲ್ಲಿ ನೀವು ಸೇರುವುದರ ಮುಖಾಂತರ ಲಕ್ಷಾಂತರ ಜನರ ಕಣ್ಣೀರು ಒರೆಸುವ ಪಾಲುದಾರರಾದ್ರಿಂದ ಅವರು ಹೊಂದಿಕೊಳ್ಳುವ ಆಶೀರ್ವಾದವನ್ನು ನೀವು ಸಹ ಹೊಂದಿಕೊಳ್ಳುವುದು ನಿಶ್ಚಯ. ಯೇಸು ಕರೆಯುತ್ತಾನೆ ಅಂತರ್ಜಾಲ ಅಥವಾ ನೇರವಾಗಿ ನಮ್ಮ ಪ್ರಾರ್ಥನಾ ಗೋಪುರಕ್ಕೆ ಹೋಗಿ ನೀವು ಈ ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ಹಿಂದೆ ಪಾಲುದಾರರಾಗಿ. ಯೇಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆ. ಯೇಸುವಿನ ದೃಷ್ಟಿಯಲ್ಲಿ ನಿಮ್ಮ ವ್ಯಾಪಾರ.